2025 ಹೊಸ ವರ್ಷಕ್ಕೆ ರ್ಯಾಪರ್ ಚಂದನ್ ಶೆಟ್ಟಿ ಅವರು ಒಂದು ಪಾರ್ಟಿ ಸಾಂಗ್ ಅನ್ನು ರಿಲೀಸ್ ಮಾಡಿದ್ರು. ಕಾಟನ್ ಕ್ಯಾಂಡಿ ಅನ್ನುವಂಥ ರ್ಯಾಪ್ ಸಾಂಗ್ 2025ಕ್ಕೆ ದೊಡ್ಡ ಮಟ್ಟದ ಹಿಟ್ ಅನ್ನು ಪಡ್ಕೊಳ್ಳುತ್ತೆ, ಮಿಲಿಯನ್ಸ್ ವ್ಯೂಸ್ಗಳನ್ನು ಪಡ್ಕೊಳ್ಳುತ್ತೆ. ಆದರೆ ಯಾವಾಗ ಇದು ಟ್ರೆಂಡಿಂಗ್ ಆಗುತ್ತೋ ಅಂತಹ ಸಂದರ್ಭದಲ್ಲಿ ಯುವರಾಜ್ ಅನ್ನುವಂಥ ರ್ಯಾಪರ್ ಅವರು ಇದೀಗ ಸಿಡಿದೆದ್ದಿದ್ದಾರೆ. ತಮ್ಮ ಮ್ಯೂಸಿಕ್ ಅನ್ನ ಚಂದನ್ ಶೆಟ್ಟಿ ಅವರು ಕದ್ದಿದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಡಿದ್ದಾರೆ. ಇದರ ಬಗ್ಗೆ ಮಾತಾಡೋಕ್ಕೆ ಸ್ವತಃ ಯುವರಾಜ್ ವೈಬುಲ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಚಂದನ್ ಶೆಟ್ಟಿ ಅವರ ಕಾಟನ್ ಕ್ಯಾಂಡಿ ಹಾಡನ್ನು ನೀವು ನೋಡಿದ ಮೇಲೆ ಈಗೊಂದು ಆರೋಪ ಮಾಡ್ತಾ ಇದ್ದೀರಾ, ತಮ್ಮ ಹಾಡನ್ನ ರ್ಯಾಪರ್ ಅಥವಾ ತಮ್ಮ ಮ್ಯೂಸಿಕ್ ಅನ್ನ ರ್ಯಾಪರ್ ಅವರು ಚಂದನ್ ಶೆಟ್ಟಿ ಅವರು ಕದ್ದಿದ್ದಾರೆ ಅಂತ. ಸೊ ಏನು ಸರ್ ಇದು? ಮೇಡಮ್, ಸ್ವತಃ ಅವರೇನೆ ನಾನು ಈ ಸಾಂಗ್ ಕೇಳಿ ನಾನು ಕನ್ಫ್ಯೂಷನ್ ಆಗಿದ್ದೀನಿ, ಎರಡೂ ಒಂದೇ ಥರ ಇದೆ ಅಂತ ಅವರೇ ಒಪ್ಕೊಂಡಿದ್ದಾರೆ. ಅದು ಚಂದನ್ ಅವರು ಒಪ್ಕೊಂಡಿದ್ದಾರೆ. ಅಂದರೆ ಅವ್ರು ಯಾವ ಥರದಲ್ಲಿ ಒಪ್ಕೊಂಡ್ರೋ ಗೊತ್ತಿಲ್ಲ, ಒಟ್ಟಿನಲ್ಲಂತೂ 100% ನಾನು ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ತೊಗೊಂಡಿದ್ದಾರೆ ಅವರು ಚಂದನ್ ಶೆಟ್ಟಿ ಅವರು. ಇದು ನಾನು 6 years ಬ್ಯಾಕ್ ನಾನು ವೈಬಲ್ ಪಾರ್ಟಿ ಸಾಂಗ್ ಅಂತ ನಾನು ಮಾಡಿದೆ. ಅದರಲ್ಲಿ ಏನಿದೆ ಸಾಂಗ್ಗಳು ಈಗ ಏನು ನಾನು ಆರೋಪ ಮಾಡಿದ್ದೀನಿ, ಯಾವ ಸಾಲ್ಗಳು ಕದ್ದಿದ್ರೆ ಅಂತ, ಕದ್ದಿರೋದು ನಿಜ ಮೇಡಮ್, ಅದು ಕದ್ದಿರೋದು ನಿಜ ಇದೆ. ಅದು ಸರ್, 6 ವರ್ಷದ ಹಿಂದೆ ನೀವು ವೈಬುಲ್ ಅನ್ನುವಂಥ ಪಾರ್ಟಿ ಸಾಂಗನ್ನು ಮಾಡಿರೋದು, ಯಾವ ಸಂದರ್ಭಕ್ಕೆ ಇದನ್ನು ರ್ಯಾಪ್ ಸಾಂಗನ್ನು ಕ್ರಿಯೇಟ್ ಮಾಡಿದ್ರಿ? ಸೊ ಮ್ಯೂಸಿಕ್ ನೀವೇ ಮಾಡಿದ್ದ ಅಥವಾ ಲಿರಿಕ್ಸು, ಇದಕ್ಕೆ ಸಂಬಂಧಪಟ್ಟಂತೆ ಹಾಡಿನ ಬಗ್ಗೆ ಹೇಳೋದಾದ್ರೆ? ಮೇಡಮ್, ಇದು ಯಾವ ಸಂದರ್ಭಕ್ಕೆ ಅಂದರೆ ನಾವು ಸುಮ್ಮನೆ ನಾನು ಮಾಡಬೇಕು, ಯಾಕೆ ನಾನು ಒಬ್ಬ ಸಿಂಗರ್, ನಾನು ಈವೆಂಟ್ಸ್ ಎಲ್ಲ ಮಾಡ್ತಾ ಇರ್ತೀನಲ್ಲ, ನಾನು ಜನರುಗಳಿಗೆ ಗುರ್ತಿಸ್ಕೊಬೇಕು ಅಂತ ಸಾಂಗ್ ಬಿಟ್ಟಿದ್ದು. ನಾನು 26th August ನನ್ನನ್ನು ಬಿಟ್ಟಿದ್ದು. ನಾನು ಚೆನ್ನಾಗಿ ರೀಚ್ ಆಯಿತು ಮೇಡಮ್, ಯಾಕಂದರೆ ಲಕ್ಷಾಂತರ ಜನ ಸಾಂಗನ್ನು ನೋಡಿದ್ದಾರೆ. ಇದು ಎಲ್ಲ ಆ್ಯಕ್ಚುಲಿ ಪಬ್ಬಲ್ಲೆಲ್ಲ ಪ್ಲೇ ಮಾಡ್ತಾ ಸಾಂಗ್, ಅಷ್ಟು ಸಾಂಗು ರೀಚ್ ಆಗಿದೆ ಎಲ್ಲರಿಗೂ. ಬಟ್ ಚಂದನ್ ಶೆಟ್ಟಿ ಅವರು ಇದನ್ನ ಸೇಮು, ಅವರು ಗೊತ್ತಿದೆ ಸಾಂಗ್, ಅವ್ರಿಗೆ ನನ್ನ ಸಾಂಗ್ ಕೇಳಿದ್ದಾರೆ ಅವರು. ಚಂದನ್ ಶೆಟ್ಟಿ ಅವರು ಈವೆಂಟ್ಗೆ ಹೋದಾಗ ಅವ್ರ ಮುಂದೆ ನಾನು ಹಾಡಿದ್ದೀನಿ, ಬೇರೆ ಬೇರೆ ಶೋಸಲ್ಲೆಲ್ಲ ಹಾಡಿರೋದ್ರಿಂದ ಚಂದನ್ ಶೆಟ್ಟಿ ಸಾಂಗ್ ಗೊತ್ತಿದೆ. ಅವ್ರು ಕೇಳಿದ್ರೆ ಏನಂತ ಹೇಳ್ತಾರೆ, ಇಲ್ಲ ನಾನು ಕದ್ದಿಲ್ಲ ನಾನು, ಬಟ್ ಒಂದೇ ಥರ ಇದೆ ಅಂತ ಹೇಳ್ತಾರೆ. ಬಟ್ ಒಂದೇ ಥರ ಇದ್ಮೇಲೆ ಒಂದು ಸಾಲು ಓಕೆ ಮೇಡಮ್, ಅಂತೇಳಿ 16 ಸಾಲು ಬಂದ್ಬಿಟ್ಟು ಒಂದೇ ಥರನೇ ಇದೆ ಸಾಂಗ್ ನಂದು. ಯಾವುದು ಈಗ ಏನು ಕಾಟನ್ ಕ್ಯಾಂಡಿ ಮಾಡಿದಾರೋ, ನಂದೇನು ಏಕ್ ತಿನ್ನು ಚಾರ್ ಅಂತ ನಾನು ಬೈಬಲ್ ಪಾಡಿದೆ, ಒಂದೇ ಥರ ಇದೆ ಮೇಡಮ್. ನೀವು ಹೇಳ್ತಾ ಇರೋದು ಲಿರಿಕ್ಸು ಜೊತೆಗೆ ಮ್ಯೂಸಿಕ್ಕು ಒಂದೇ ಥರ ಇದೆಯಾ, ಯಾವ ಥರ ಇದೆ? ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಲಿರಿಕ್ಸು ಬೀಟೆಲ್ಲ ಕಾಪಿರೈಟ್ಸ್ ಆಗಲ್ಲ ಮೇಡಮ್, ಟ್ಯೂನ್ ಕಾಪಿರೈಟ್ಸ್ ಆಗುತ್ತೆ, ಟ್ಯೂನ್ ಕದಿಬೋದು. ಇನ್ನು ಬೀಟ್ಸ್ ಅಂದರೆ ಎಲ್ಲ ಒಂದೇ ಥರ ಇರುತ್ತೆ. ಲಿರಿಕ್ಸ್ ಅಂದರೆ ಹುಟ್ಟಿದರೆ ಕನ್ನಡ ನಾಡೇ ಹುಟ್ಟಬೇಕು, ಇನ್ನೊಬ್ರು ಮತ್ತೆ ಅದೇ ಮಾಡೋಕ್ಕಾಗಲ್ಲ. ಅಣ್ಣೋಡ್ ಸಾಂಗ್ ಯಾವುದ್ರು ಅಣ್ಣೋಡ್ ಸಾಂಗೇನೆ, ಸರಿನಾ? ಏನು ಮಾಡಿಬಿಟ್ಟಿದ್ದಾರೆ ಇವರು, ಲಿರಿಕ್ಸ್ ಇಲ್ಲ, ಬೀಟೆಲ್ಲ ಬೇರೆ ಇರುತ್ತೆ, ಟ್ಯೂನ್ ಮಾತ್ರ ಸೇಮ್ ಇದೆ ಮೇಡಮ್. ಅದು ಸೇಮ್. ನಿಮ್ಮ ಆರೋಪ ಏನು ಸರ್ ಚಂದನ್ ಶೆಟ್ಟಿ ಮೇಲೆ ಸದ್ಯಕ್ಕಿರುವಂಥ ಆರೋಪ ಏನು? ಅದೇ ಅವರು ಬೆಳೆದಿದ್ದಾರೆ, ಅವರೆಲ್ಲ ಒಂದು ಕಡೆ ಹೇಳ್ತಾರೆ, ಇದನ್ನ ಅವರು ಎನ್ಕ್ಯಾಶ್ ಮಾಡ್ಕೊಂಡು ಉಪಯೋಗಿಸ್ಕೊಂಡು ಅವ್ರು ವ್ಯೂವರ್ಸ್ ಹೋಗ್ತಾ ಇದ್ದಾರೆ. ಅವ್ರು ಬರೀ 1 ಲಕ್ಷ ಜನ ನೋಡಿದ್ರೆ 2 ಲಕ್ಷ ಜನ ನೋಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲ ಚಂದನ್ ಶೆಟ್ಟಿ ಸರ್ ಲಕ್ಷಾಂತರ ಜನ ನೋಡಿದ್ದಾರೆ. ಕರ್ನಾಟಕದ ಯುವರಾಜ್ ವೈಬುಲ್ ಅಂತ ಎಲ್ಲರಿಗೂ ಇದೆ. ನನಗೆ ಆ್ಯಕ್ಚುಲಿ ರಾಕ್ ಸ್ಟಾರ್ ಅಂತ ಹೆಸರು ಕೊಟ್ಬಿಟ್ಟಿದ್ದಾರೆ ನನಗೆ ಜನಗಳು. ರಾಕ್ ಸ್ಟಾರ್ ಅಂದರೆ ಆ ಥರ ಸಾಂಗ್ಗಳು ನಾವು ಹಾಡ್ತಾ ಇರ್ತೀವಿ ನಾವು. ಬಟ್ ನೀವು ಆ ಥರ ಎಲ್ಲ ಮಾತಾಡೋಕೆ ಹೋಗ್ಬಾರ್ದು, ಫ್ಲಾಪ್ ಅನ್ನೋ ರೀತಿ ಎಲ್ಲ ಮಾತಾಡೋಕೆ ಹೋಗ್ಬಾರ್ದು. ಕಾನೂನು ಹೋರಾಟ ನಾನು ಮೊರೆ ಹೋಗ್ತೀನಿ ಮೇಡಮ್. ನಾನು ಸರ್, ನೀವು ಒಂದು ಮಾತು ಹೇಳ್ತೀರಾ, 12 ಲಕ್ಷ ಈ ಸಾಂಗಿಗೆ ನಾನು ಖರ್ಚು ಮಾಡಿದ್ದೀನಿ ಅಂತ. ಸೊ ಎಷ್ಟು ಖರ್ಚಾಗಿತ್ತು? ಈಗ ಏನು ಚಂದನ್ ಶೆಟ್ಟಿ ಮೇಲೆ ನಿಮ್ಮ ಬೇಡಿಕೆ ಏನು ಆಗಿದ್ರೆ? ನನ್ನ ಬೇಡಿಕೆ ಮೇಡಮ್, ಅನ್ಕೊಬೋದು ಜನಗಳು ಇನ್ನು ದುಡ್ಡಿಗೆ ಬೇಡಿಕೆ ಮಾಡ್ತಾನೆ ಅಂತ. ನಾನು ಚೆನ್ನಾಗಿದ್ದೀನಿ, ಖಂಡಿತವಾಗ್ಲೂ ದುಡ್ಡಿಗೆ ಬೇಡಿಕೆ ಇಲ್ಲ, ನಾನು ಖಂಡಿತವಾಗ್ಲೂ ಮಾಡ್ತಲ್ಲ. ಮುಂದಕ್ಕೆ ಯಾರಿಗೂ ಇದು ಅನ್ಯಾಯ ಆಗಬಾರ್ದು. ಯಾಕಂದರೆ ನನ್ನಂಥ ಕಷ್ಟ ಬಿದ್ದು ಸಾಂಗ್ ಮಾಡೋ ಜನ ಸಾವಿರಾರು ಜನ ಇದ್ದಾರೆ ಕರ್ನಾಟಕದಲ್ಲಿ. ಕರ್ನಾಟಕದ ಬಗ್ಗೆ ಮಾತಾಡೋಕ್ಕೆ ಮಾತ್ರ ಇಷ್ಟಪಡ್ತೀನಿ ನಾನು. ಸಾವಿರಾರು ಜನ ಇದ್ದಾರೆ, ಅಂಥವ್ರು ಉದ್ಧಾರ ಆಗಬೇಕು ಮೇಡಮ್. ಯಾಕಂದರೆ 1 hour 2 hour ಸುಮ್ಮನೆ ಕೂತ್ಕೊಂಡೆ ಟ್ಯೂನ್ ಮಾಡ್ಬೋದು ಮೇಡಮ್, ಇನ್ನೊಬ್ರು ಕದ್ದು ಟ್ಯೂನ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಅಂದರು. ಸರ್, ಇವಾಗ ಕಾಟನ್ ಕ್ಯಾಂಡಿ ರಿಲೀಸ್ ಆದಾಗ, ಇದು ರಿಲೀಸ್ ಆಗಿ ನ್ಯೂ ಇಯರಿಗೆ ರಿಲೀಸ್ ಆಗಿ ಇವತ್ತು 11ನೇ ತಾರೀಕು, ತುಂಬ ದಿವಸ ಆಗೋಗಿದೆ. ಸೊ ಚಂದನ್ ಶೆಟ್ಟಿ ಅವರ ಜೊತೆಗೆ ಮಾತುಕತೆ ನಡೆಸಿದ್ದೀರಾ? ಸೊ ಏನಾಗಿದೆ ನಿಮ್ಮ ನಡುವೆ ಮಾತುಕತೆ ಏನಾಗಿದೆ ಅಂತ? ಬೇರೆ ಟಿವಿಗಳ ಮುಖಾಂತರ ನನಗೆ ಅವ್ರಿಗೂ ಮಾತುಕತೆ ನಡೆದಿದೆ. ಅವ್ರು ಅಂದರು, ನಾವು ಕಾಪಿರೈಟ್ಸ್ ಕೊಡ್ತೀನಿ ಅಂತ ಹೇಳಿದಾಗ, ಕೊಡಿ ನಾನು ರೆಡಿ ಇದೆ ಅಂದರು. ಈಗ ಅವರೇ ಅನ್ಬೇಕಾರೆ ಮೇಡಮ್, ನನ್ನ ಸಾಂಗ್ ಅಲ್ಲ ಮೇಡಮ್, ನನ್ನ ಮಗು, ಅದು ನನ್ನ ಮಗು ಇರೋದ್ರಿಂದ ನನಗೆ ಆಸೆ ಇದಿರುತ್ತೆ, ನಾನು ಕಾಪಿರೈಟ್ಸ್ ಕೊಡೋಕ್ಕೆ ರೆಡಿ ಇದ್ದೀನಿ. ಆಮೇಲೆ ನಾನೇನು ಸಾಂಗ್ ರಿಲೀಸ್ ಮಾಡೋ ಚಾನಲ್ಲು, ಅವರು ಖಂಡಿತವಾಗ್ಲೂ ನನ್ನ ಜೊತೆ ನಿಂತು ಅವರು ಕಾಪಿರೈಟ್ಸ್ ಕೊಡೋಕ್ಕೆ ರೆಡಿ ಇದ್ದಾರೆ ಮೇಡಮ್. ಆ್ಯಕ್ಚುಲಿ ಅವರೇ ಫಸ್ಟ್ ಕೊಡೋಕ್ಕೆ ರೆಡಿ ಇದ್ದರು, ನಾನೇ ಬೇಡ ಅಂತ ಇಷ್ಟು ದಿನ ತಡೆದಿದ್ದೆ. ಇದು ಏನಾಯಿತು, ದೊಡ್ಡ ಮಟ್ಟಿಗೆ ಹೋಯಿತು. ಅವ್ರನ್ನ ಕಾಲ್ ಮಾಡ್ತಾರೆ ಅಂದ್ಕೊಂಡೆ, ಕಾಲ್ ಮಾಡಲಿಲ್ಲ. ನನಗೆ ಮಾಡಿದ್ರೆ ನಮ್ಮ ಚಾನಲ್ಗೆ ಮಾಡ್ಬೋದು, ಕಾಲ್ ಮಾಡಲಿಲ್ಲ. ಬಟ್ ನಮ್ಮ ಚಾನಲ್ ಕಾಪಿರೈಟ್ಸ್ ಮಾಡೋಕ್ಕೆ ರೆಡಿ ಇದ್ದಾರೆ, ಅವ್ರ ಜೊತೆ ನಾನು ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ ಮೇಡಮ್. ಸೊ ಏನು ಅಂತ ಮುಂದಿನ ನಿಮ್ಮ ನಡೆ ಏನು, ಯಾವ ಥರ ಹೋಗ್ತೀರಾ, ಅಥವಾ ಕಾನೂನು ಪ್ರಕಾರ ಯಾವ ಥರ ಹೋರಾಟ ಇರುತ್ತೆ ನಿಮ್ಮದು? ಕಾನೂನು ಹೋರಾಟ ಯಾವ ಥರ ಅಂದರೆ ಮೇಡಮ್, ಹೇಳಿದ್ನಲ್ಲ ಮೇಡಮ್, ನಾನು ಕಷ್ಟ ಬಿದ್ದು ಬಂದಿದ್ದಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ. ಯಾರಿಗೂ ಅನ್ಯಾಯ ಹಾಕೋಬಾರ್ದು. ಪ್ರತಿಯೊಬ್ಬರು ಅವ್ರದ್ದೇ ಆದ ಕಷ್ಟದಲ್ಲಿ, ಅವ್ರದ್ದೇ ಆದ ಸುಖದಲ್ಲಿ ಏನೋ ಒಂದು ಮಾಡಿ ಕಾಸು ಅಲ್ಲಿ ಸಾಲ ಮಾಡಿ ಇಲ್ಲಿ ಸಾಲ ಮಾಡಿ ಹಾಕಿರ್ತಾರೆ. ಸಾಲ ಮಾಡಿ ಎಲ್ಲ ಮಾಡಿದ್ದು ಇನ್ನೊಬ್ಬ ಕದ್ದು ಮಾಡ್ದ ಅಂತ ಹೇಳಿದಾಗ ಪಾಪ ಅವ್ರು ಮಾಡಿರೋ ಬೆಲೆ ಏನು? ಒಬ್ಬ ಕಲಾವಿದ ನಿಜವಾಗ್ಲೂ ಬೆಲೆ ಸಿಗಬೇಕು ಅನ್ನೋದು ನನ್ನ ಒಂದು ಗುರಿ ಮೇಡಮ್. ಈ ಕಾರಣಕ್ಕೋಸ್ಕರ ಕಾನೂನು ಹೋರಾಟಕ್ಕೆ ನಾನು ಹೋಗ್ತೀನಿ ಮೇಡಮ್. ನಾನು ಚಂದನ್ ಅವ್ರ ಜೊತೆ ಈ ಹೋರಾಟ ಮಾಡ್ತೀನಿ ಅಂತ ಹೊರಟಿದ್ದೀರಾ, ಒಂದು ಸ್ಟೆಪ್ ಮುಂದೆ ಹೋಗಿ ಮಾತುಕತೆ ಏನಾದರೂ ನಡೆಸಿದ್ದೀರಾ? ಯಾಕಂದರೆ ಹೋರಾಟಕ್ಕೆ ಇಬ್ಬರು ನಿಂತಿದ್ದೀರಾ ಅಂದಮೇಲೆ ಒಂದು ಮಾತುಕತೆ ಆಗಿರುತ್ತೆ. ಸೊ ಅದನ್ನು ಸಾರ್ಟ್ ಔಟ್ ಮಾಡುವಂಥ ಪ್ರಯತ್ನ ಏನಾದರೂ ನಡೀತಾ ಇದೆಯಾ? ಇಲ್ಲ ಮೇಡಮ್, ನಡೀತಾ ಇಲ್ಲ.
ನಾನು ಅದೇ ಈಗ ಕಾಪಿರೈಟ್ಸ್ ಕೊಟ್ಟರೆ 100% ಇದೆಲ್ಲ ಹೋಗೇ ಹೋಗುತ್ತೆ, ಅವರು ಬರಬೇಕು, ನಾನು ಹೋಗಬೇಕು. ಯಾಕಂದ್ರೆ ಅವ್ರು ಹೇಳೋ ರೀತಿ ನಾನು ಏನು ಅಂತ ಹೇಳಿದ್ರೆ ಅವರು ಒಂದು ಕಡೆ ಒಪ್ಕೋತಾ ಇದ್ದಾರೆ, ಅವರು ಹೌದು ಸೇಮ್ ಇದೆ, ನಾನೇ ಕನ್ಫ್ಯೂಷನ್ ಆಗ್ತಾ ಇದ್ದೀನಿ ಏನು ಈ ಥರ ಅಂತ. ಯಾವ ರೀತಿ ಕನ್ಫ್ಯೂಷನ್ ಆಗ್ತಾರೆ ಮೇಡಮ್? ಅಟ್ಲೀಸ್ಟ್ ಮಾತಾಡ್ಬೇಕಾರೆ ಅವ್ರು ಯೋಚನೆ ಮಾಡ್ಬೇಕು, ಈ ಥರ ಮಾತಾಡ್ಬೋದಾ ಅಂದ್ಬಿಡೋದ ಚಂದನ್ ಯೋಚನೆ ಮಾಡಬೇಕು. ಕನ್ಫ್ಯೂಷನ್ ಹೆಂಗಾಗುತ್ತೆ? ಒಂದು ಸಾಲು ಕದಿಬೋದು ಮೇಡಮ್, 16 ಸಾಲು ಹೆಂಗೆ ಕದಿಬೋದು ಮೇಡಮ್ ಅಲ್ವಾ? 16 ಯಾವ್ದು ರೀತಿ ಕದಿಬೋದು? ಕದಿಯೋಕ್ಕೆಲ್ಲ ಆಗಲ್ಲ. ಎಂಡಿಂದ ನಾನು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಸೇಮ್ ಟ್ಯೂನ್ ಇದೆ, ಎಲ್ಲೂ ಚೂರು ಅಲ್ಲಿ ಇಲ್ಲಿ ಮಿಸ್ಟೇಕ್ ಇಲ್ಲ. ಸ್ವಲ್ಪ ನೋಟ್ಗಳು ಚೇಂಜ್ ಆಗ್ಬೋದು ಅಷ್ಟೇ ಹೊರತು ಎಲ್ಲೂ ಟ್ಯೂನು ಇದಾಗಿಲ್ಲ ಮೇಡಮ್. ಕರೆಕ್ಟ್ ಸೇಮ್ ನಾನೇನು ಮಾಡೋದು ಅದೇ ಟ್ಯೂನ್ ಇದೆ ಮೇಡಮ್. ಅದು ಓಕೆ ಸರ್, ನೀವು ಎಷ್ಟು ವರ್ಷದಿಂದ ರ್ಯಾಪರ್ ಆಗಿದ್ದೀರಾ? ಎಷ್ಟು ವರ್ಷದಿಂದ ರ್ಯಾಪ್ ಸಾಂಗ್ಗಳನ್ನು ಮಾಡ್ತಾ ಇದ್ದೀರಾ? ಮೇಡಮ್ ನಾನು ಆ್ಯಕ್ಚುಲಿ ಬೇಸಿಕಲಿ ಆರ್ಕೆಸ್ಟ್ರಾ ಸಿಂಗರ್ ಮೇಡಮ್. ನಾನು ಆರ್ಕೆಸ್ಟ್ರಾ ಸಿಂಗರ್. ನಾನು ಯಾವ ಕ್ಲಾಸ್ಗೆಲ್ಲ ಹೋಗಿಲ್ಲ, ಓನಾಗಿ ಹೀಗೆ ಸಾಂಗ್ ಕೇಳಿ 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 ನನಗೆ ಅಭ್ಯಾಸ ಆಗಿ ನಾನು ಸಿಂಗರ್ ಆಗಿದ್ದೀನಿ ಮೇಡಮ್. ಇದೇ ನನ್ನ ಫಸ್ಟ್ ಸಾಂಗ್ ಆ್ಯಕ್ಚುಲಿ ವೈಬಲ್ ಪಾರ್ಟಿ ಸಾಂಗು. ಅದೇನು ರ್ಯಾಪ್ ಸಾಂಗ್ ಅಂತಲ್ಲ, ರ್ಯಾಪ್ ಸಾಂಗ್ ಹಾಡ್ತೀನಿ ನಾನು. ಅವ್ರದ್ದು ಯಾವುದೋ ರ್ಯಾಪ್ ಸಾಂಗ್ ನಾನು ನೋಡಿಲ್ಲ ಇವತ್ತು. ಚಂದನ್ ಶೆಟ್ಟಿ ಅವ್ರದ್ದು ಇವಾಗ ಕಾಟನ್ ಕ್ಯಾಂಡಿ ರ್ಯಾಪ್ ಸಾಂಗ್ ಅದು ಏನಲ್ಲ ಅದು. ಬಟ್ ಬೇಜಾರಾಗ್ತದೆ ಮೇಡಮ್ ಹೇಳೋಕ್ಕೆ, ಅದೇ ಮನಸ್ಸು ನೋವಾಗುತ್ತೆ. ಯಾಕಂದರೆ ನಾವು ಕಷ್ಟ ಬಿದ್ದು ಕೂಡಾಕಿ, ಈಗ 9 ತಿಂಗಳು ಒಬ್ಬ ತಾಯಿ ಯಾವ ಥರ ಒಂದು ಮಗುನ ಎತ್ತಿ ಇದು ಮಾಡ್ತಾರೋ, ನಾನು ಅದೇ ಥರ ಒಂದು 3 ವರ್ಷದಿಂದ ದುಡ್ಡು ಕೂಡಾಕಿ. ಯಾಕಂದ್ರೆ ನಮ್ದು ಅಷ್ಟು ದೊಡ್ಡ ರಿಚ್ ಫ್ಯಾಮಿಲಿ ಅಲ್ಲ ಮೇಡಮ್, ಹೇಳ್ಕೊಳಕ್ಕೆ ಕಣ್ಣಲ್ಲಿ ನೀರು ರಿಚ್ ಫ್ಯಾಮಿಲಿ ಅಲ್ಲ. ಒಂದು ಕಾರ್ಯಕ್ರಮ ಮಾಡಿ ಒಂದು ಭಾಗನ ನಾನು ಈ ಸಾಂಗ್ ಎತ್ತಿಟ್ಟು ಈ ಸಾಂಗ್ ನಾನು ಜೀವನ ನಡ್ಸ್ಕೊಂಡು ಹೋಗ್ತಾನೆ ಅಂತವ್ನು ನಾನು ಇವತ್ತು ಒಂದು ಒಳ್ಳೆ ಮಟ್ಟಕ್ಕೆ ಇರ್ಬೋದು. ಆ ಕಷ್ಟದಲ್ಲಿ ನಾನು ಸಾಂಗ್ ಮಾಡಿ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್, ಕರ್ನಾಟಕ ಇತಿಹಾಸದಲ್ಲೇ ಒಂದು ಆಲ್ಬಮ್ ಸಾಂಗು ದೊಡ್ಡ ಮೈದಾನದಲ್ಲಿ ರಿಲೀಸ್ ಮಾಡಿದ್ದು ಹಿಸ್ಟ್ರಿನೇ ಇಲ್ಲ ಮೇಡಮ್ ಇವತ್ತರೆಗೂ. ಸಿನಿಮಾಗಳದ್ದು ಮಾಡಿರ್ತಾರೆ 100% ಒಪ್ಕೋತೀನಿ, ಒಂದು ಆಲ್ಬಮ್ ಸಾಂಗ್ ಯಾರೂ ಮಾಡಿಲ್ಲ. 6-7 ಲಕ್ಷ ಖರ್ಚು ಮಾಡಿ ನಾನು ಒಂದು ದೊಡ್ಡ ವೇದಿಕೆ ಸೃಷ್ಟಿ ಮಾಡಿ ಸೆಟ್ ವರ್ಕ್ ಎಲ್ಲ ಮಾಡಿ ಎಲ್ಲ ಪ್ಲೇಬ್ಯಾಕ್ ಸಿಂಗರ್ನ ಕಟ್ಸು ನಂದೊಂದು ಸಾಂಗ್ ರಿಲೀಸ್ ಮಾಡಿದೆ ಮೇಡಮ್. ಅದು ಹೆಮ್ಮೆ ಇದೆ ಮೇಡಮ್ ನನಗೆ. ಅಂಥದ್ದು ಹೋಗ್ಬಿಟ್ಟು ನನಗೆ ಫ್ಲಾಪ್ ಸಾಂಗ್ ಅಂತ ಚಂದನ್ ಶೆಟ್ಟಿ ಅವ್ರು ಹೇಳ್ತಾರೆ ನನಗೆ. ನೀವೊಂದು ಮಾತು ಕೂಡ ಹೇಳ್ತೀರ, ನಮಗೆ ಚಂದನ್ ಅವ್ರಿಗೆ ಪರಿಚಯ ಇರುವವರೇ ಏನು, ಗೊತ್ತಿಲ್ಲದವರು ಏನು ಅಲ್ಲ ಅಂತೇಳಿ. ಸೊ ಇದಕ್ಕಿಂತ ಮುಂಚೆ ಚಂದನ್ ಶೆಟ್ಟಿ ಅವ್ರನ್ನ ನೀವು ಭೇಟಿ ಆಗಿದ್ರೆ, ಈ ಇನ್ಸಿಡೆಂಟ್ ಆಗುವ ಮುಂಚೆ ಮಾತಾಡಿದ್ದೀರಾ? ಬಾಂಧವ್ಯ ಹೆಂಗಿತ್ತು? ನಾವು ಈವೆಂಟಲ್ಲಿ ಭೇಟಿ ಆಗ್ತೀವಿ. ಈಗ ಅವರು ಈವೆಂಟ್ಸ್ಗಳಿಗೆಲ್ಲ ಅವರು ಸೆಲೆಬ್ರಿಟಿ ಆಗಿರೋದ್ರಿಂದ ಈವೆಂಟ್ಸ್ ಅವರೆಲ್ಲ ಓನರ್ಗಳು ಕರೀತಾರೆ, ಬರಬೇಕು ಅಂತ ಹೋಗ್ತಾರೆ, ನನ್ನನ್ನು ಕರೆದಿರ್ತಾರೆ. ಆ ಟೈಮಲ್ಲಿ ನಾವು ಮಾತಾಡಿದ್ದು ಉಂಟು. ನಾವು ನಾವು ಪರಿಚಯ ಇದ್ದೀವಿ, ಇಬ್ಬರು ಪರಿಚಯ ಇದ್ದೀವಿ ಖಂಡಿತವಾಗ್ಲೂ. ಸರ್, ಈಗ ರ್ಯಾಪ್ ಸಾಂಗು ಒಂದು ಕಾಂಟ್ರವರ್ಸಿ ಆ್ಯಂಗಲನ್ನು ಪಡ್ಕೊಳ್ತಾ ಇದೆ. ಸೊ ಒಂದಿಷ್ಟು ಗೊತ್ತಿದ್ದು ಟ್ಯೂನುಗಳಾಗುತ್ತೆ, ಗೊತ್ತಿಲ್ಲದ್ದು ಟ್ಯೂನುಗಳು ಆಗೋಗಿರುತ್ತೆ. ಅದರ ಮಧ್ಯೆ ಹೇಳ್ತೀರಾ ನಾವು ಬಡವರು, ನೀವು ಬೆಳೆದಿದ್ದೀರಾ, ನಾವು ಬಡವರಾಗಿದ್ದು ನಮ್ಮನ್ನು ಬೆಳೆಯೋಕ್ಕೆ ಬಿಡಿ ಅಂತ. ಸೊ ಹೇಳಿ ಸರ್, ಈ ಪದನ ಬಳಕೆ ಮಾಡಿರೋದು. ಈ ಪದ ಹೇಳ್ದಲ್ಲ ಮೇಡಮ್, ಪದ ಬಳಕೆ ಅಂದರೆ ನಾನು ದುಡ್ಡಲ್ಲಿ ಬಡವ ಅಂತ ಹೇಳ್ತಲ್ಲ ಮೇಡಮ್. ದುಡ್ಡು ಇಲ್ದಿರೋನೇ ಬಡವ ಅಂತ ಇಲ್ಲ, ಪ್ರೀತಿಲಿ ಬಡವ ಆಗಿರ್ತಾನೆ. ನಾವೆಲ್ಲ ಪ್ರೀತಿಲಿ ಬಡವರಾಗಿದೆ, ಕಲಾವಿದರು ನಾವೆಲ್ಲ. ಏನಕ್ಕೆ ಈ ಮಾತು ನಾನು ಹೇಳಿದೆ ಅಂತ ಕೇಳಿದ್ರೆ, ಇನ್ನೊಬ್ಬರು ಸಾಂಗ್ನ ಮಾಡಿ ಕೇಳಿಕೊಂಡು ನೀವು ಬೆಳಿಬೇಕು ಅಂತ ಖಂಡಿತವಾಗ್ಲೂ ಇಲ್ಲ ಸರ್. ಯಾರಾದರೂ ಅಷ್ಟೇ, ಚಂದನ್ ಸರ್ ಅಂತಲ್ಲ, ಯಾರಾದರೂ ಅಷ್ಟೇ ಬೆಳಿಬೇಕು ಅನ್ನೋ ಅವಶ್ಯಕತೆ. ನಿಮ್ಮ ಓನ್ ಟ್ಯಾಲೆಂಟ್ ಇತ್ತಾ, ನೀವು ಆರಾಮಾಗಿ 2 ದಿನ ಕೂತ್ಕೊಂಡು ಟ್ಯೂನ್ ಮಾಡಿ ಸಿಗುತ್ತೆ ಮೇಡಮ್. ಈಗ ಒಂದು ಗೂಗಲಲ್ಲಿ ವಾಯ್ಸ್ ಸರ್ಚ್ ಮಾಡಿದ್ರೆ ಸಿಕ್ಬಿಡುತ್ತೆ. ಈಗ ಯಾವ ಸಾಂಗ್ ಬಂದಿದೆ ಅಂತ, ವೈಬಲ್ ಪಾರ್ಟಿ ಸಾಂಗು ಸಿಗುತ್ತೆ, ಕಾಟನ್ ಕ್ಯಾಂಡಿ ಸಿಗುತ್ತೆ, ಎಲ್ಲ ಸಾಂಗ್ ಸಿಗುತ್ತೆ. ಅದನ್ನು ಸರ್ಚ್ ಮಾಡ್ದಲ್ಲೇ ಇವರು ಗೊತ್ತಿಲ್ಲದೆ ಟ್ಯೂನ್ ಕೇಳ್ಕೊಂಡು ಕೂತ್ಕೊಂಡು ಜನರು ಯಾರು ದಡ್ರಲ್ಲ, ಅವ್ರವ್ರದ್ದೇ ಟ್ಯಾಲೆಂಟಲ್ಲಿ ಇರ್ತಾರೆ, ಅವ್ರದ್ದು ಶ್ರಮದಲ್ಲಿ ಬೆಳೆದು ಬಂದಿರ್ತಾರೆ. ಬಡವರು ಬೆಳಿಬೇಕು, ಬಡವರು ಅಂದರೆ ಈ ಕಲಾವಿದರು ಯಾರು ಇನ್ನೂ ಬೆಳೆದಿಲ್ಲ ಅವ್ರು ಬೆಳಿಬೇಕು ಅನ್ನೋ ನನ್ನ ಆಸೆ ಮೇಡಮ್. ನಾನು ಒಬ್ಬನೇ ಅಲ್ಲ ಮೇಡಮ್, ನನ್ನ ಜೊತೆ ಇರೋ ನನ್ನ ಸಿಂಗರ್ಸ್ ಎಲ್ಲರೂ ಬೆಳಿಬೇಕು ಅನ್ನೋ ಆಸೆ. ಇದು ಮನಸ್ಸಿಂದ ಹೇಳ್ತೀನಿ ಮೇಡಮ್ ನಾನು. ಸರ್, ಆ ಒಂದು ಸಾಂಗ್ ರಿಲೀಸ್ ಆದ ತಕ್ಷಣ ಒಂದು ವೈರಲ್ ಆಗುತ್ತೆ, ನಿಮ್ಮ ಸಾಂಗ್ ಮತ್ತು ಅವರ ಸಾಂಗ್ ಬಿಟ್ಟು ವೈರಲ್ ಆಗುತ್ತೆ. ನಿಮ್ಗೆ ಗೊತ್ತಿರುತ್ತೆ, ಅದು ಗಮನಕ್ಕೆ ಬಂದಿದೆ ಕೂಡ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಯಾವ ಥರ ಮೇಡಮ್? ಅಂದರೆ ಕಾಟನ್ ಕ್ಯಾಂಡಿ ಸಾಂಗಿಗೆ ನಿಮ್ಮ ಸಾಂಗನ್ನು ಕಂಪೇರ್ ಮಾಡಿ ಒಂದು ವೈರಲ್ ಆಗಿರೋದು ಇದೆ. ಸೊ ಅದ್ರ ಬಗ್ಗೆ ಹೇಳೋದು. ಅದೇ ನಾನು ಹೇಳಿದೆ ಮೇಡಮ್, ನಾನು 31st ಇರೋದ್ರಿಂದ ನಾನು ಔಟ್ಸೈಡ್ ಈವೆಂಟ್ಗೆ ಹೋಗಿದ್ದೆ. ನನ್ನ ಮೊಬೈಲ್ಗೆ ನಾನು ನೋಡಿದಾಗ ನನಗೆ ಒಂಥರ ತುಂಬ ಬೇಜಾರಾಯ್ತು ನನಗೆ. ಚಂದನ್ ಶೆಟ್ಟಿ ಅವರು ನಾನು ಗೊತ್ತಿದ್ದು ಕದ್ರ ಇದು, ಯಾಕೆ ನನಗೆ ಗೊತ್ತಿದೆ, ನಾನು ಅವ್ರಿಗೆ ನನ್ನ ಸಾಂಗು ಅವ್ರಿಗೆ ಗೊತ್ತಿದೆ. ಇವಾಗ ಗೊತ್ತಿಲ್ಲ ಅಂತ ಹೇಳ್ತಾರೆ, ಅದಕ್ಕೇನು ಡಾಕ್ಯುಮೆಂಟ್ಸ್ ಇಲ್ಲ. ನಾವು ಕೇಳಿರೋದು ಎಲ್ಲ ಕಡೆ ನನಗೆ ಗೊತ್ತು ಯಾವ ಥರ ಮಾಡಿರಂತ. ಕದ್ದು ಅವರು ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನೋಡಿದಾಗ ಬೇಜಾರಾಯಿತು ಮೇಡಮ್. ಯಾಕಂದರೆ ನನಗೆ ಹೆಂಗಾಗುತ್ತೆ, ನನಗೆ ಖುಷಿ ಆಯಿತು. ನನ್ನ ಸಾಂಗ್ ಅವ್ರು ಕದ್ದವರಲ್ಲ, ನನಗೂ ಖುಷಿ ಆಯಿತು. ಅಂದರೆ ಒಂದು ಕಡೆ ನಾನು ಎಲ್ಲೋ ಬೆಳೆದಿದ್ದೀನಿ ಅಂತ ಅರ್ಥ ಮೇಡಮ್. ಅದು ನಿಜವಾಗ್ಲೂ ನನ್ನ ಸಾಂಗ್ ಇಷ್ಟ ಆಗಿದೆ ಅದಕ್ಕೆ ಅವರು ಮಾಡಿರೋದು. ಅವ್ರು ಫ್ಲಾಪ್ ಅಂತ ಹೇಳ್ಬೋದು. ಫ್ಲಾಪ್ ಆಗಿದ್ದಕ್ಕೆ ಆ ಸಾಂಗ್ ಟ್ಯೂನೇ ಎತ್ಕೊಂಡಿದ್ದಾರಲ್ಲ, ಅದು ನಾನು ಗೆದ್ದಂಗೆ. ಯಾವಾಗ ಮಾತನ್ನು ಹೇಳಿದ್ರು, ಯಾವಾಗ ಈ ಮಾತುಕತೆ ನಡೀತು? ಈಗ ಸ್ವಲ್ಪ ಹೊತ್ತಲ್ಲಿ ನಡೀತು, ನಾನು ಹೇಳೋಕ್ಕಲ್ಲ ಯಾವ ಚಾನಲು ಅಂತ. ಅದು ಆ್ಯಕ್ಚುಲಿ ಈಗ ನಾನು ಕರಾಳ ಬರ್ಬೇಕಾದ್ರೆ ನಡೀತದ್ದು. ನನಗವರು ಕಾನ್ವರ್ಸೇಷನ್ ನಡೀತು ಇದು ಚಾನಲಲ್ಲಿ. ನಾನು ಕರಾಳ ಬರ್ಬೇಕಾದ್ರೆ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾಯಿದ್ರು, ಅವ್ರದ್ದು ಏನಿದೆ ಮಾತಾಡ್ತಾಯಿದ್ರು. ಬಟ್ ನಾನು ಒಂದು ಮಾತು ಕೇಳಿದೆ, ಫ್ಲಾಪು ಅಂತ ಹೇಳ್ತೀರಲ್ಲ ಸರ್, ನೀವು ಫ್ಲಾಪ್ ಆಗೇ ಬಂದವರು. ಇವತ್ತು ನನಗೆ ನೀವು ರಾಕ್ ಸ್ಟಾರೇ, ನನಗೂ ಕರ್ನಾಟಕದಲ್ಲಿ ರಾಕ್ ಸ್ಟಾರ್ ಯುವರಾಜ್ ವೈಬಲ್ ಅಂತಲೇ ಹೆಸರಿಟ್ಬಿಡೋ, ನನಗೂ ರಾಕ್ ಸ್ಟಾರ್ ಅಂದ್ಬಿಡಂತ. ನೀವು ಸಿಂಗರು, ನಾವು ಸಿಂಗರು. ಬಟ್ ಅವ್ರ ಕಾನ್ವರ್ಸೇಷನ್ ಮಾತಾಡಬೇಕಾ ಫ್ಲಾಪ್ ಅನ್ನೋ ಪದ ಯೂಸ್ ಮಾಡಿದ್ದು ಬೇಜಾರಾಯಿತು ಮೇಡಮ್ ನನಗೆ. ಫ್ಲಾಪ್ ಸಾಂಗ್ ತೊಗೊಂಡು ನನಗೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದರು.
ಬೇಜಾರಾಯ್ತು ನಮ್ಮ ಮಾತು ನನಗೆ. ಸರ್, ಈಗ ಕೋರ್ಟ್ ಮೆಟ್ಟಿಲು ಬಿಟ್ಟು ಬೇರೆ ಏನಾದರೂ ಪರಿಹಾರ ಇದೆಯಾ? ನೀವು ಕೂತ್ಕೊಂಡು ಸಾರ್ಟ್ ಔಟ್ ಮಾಡ್ತೀರಾ? ಮೇಡಮ್, ಒಂದು ಈಗ ನಾನೇ ಕಂಪ್ಲೇಂಟ್ ಕೊಡ್ತೀನಿ ಅಂತ ನಿಂತಾಗ ಅವರೇ ಫೇಸ್ ಮಾಡ್ತೀನಿ ಅಂತ ಹೇಳಿದಾಗ ನಾನು ಜೊತೆಲಿ ಕೂತ್ಕೊಂಡು ಮಾತಾಡ್ತೀನಿ ಸುಳ್ಳಿನ ಮಾತು ಮೇಡಮ್, ಸುಳ್ಳಿನ ಮಾತು. ಯಾಕಂದ್ರೆ ನನ್ನ ಜೊತೆ ನನ್ನ ಚಾನಲ್ ಅವ್ರು ಇದ್ದಾರೆ, ನಾನು ಸಾಂಗ್ ಏನು ಕೊಟ್ಟಿದ್ದೆ ಅವ್ರು ಇದ್ದಾರೆ, ಅವ್ರ ಜೊತೆಲಿದ್ದಾರೆ. ನಾವಿಬ್ಬರು ಕೂತ್ಕೊಂಡು ಡಿಸ್ಕಷನ್ ಮಾಡಿಕೊಂಡು ಏನು ಮಾತಾಡಬೇಕು ನೋಡ್ಬೇಕು ಮೇಡಮ್. ನಾನು ಒಟ್ಟಿನಲ್ಲಿ ಅವರೇ ಮೊರೆ ಕಾನೂನು ನೀವು ಹೇಗೆ ಬರ್ತೀರಾ ಹಿಂದೆ ಬರ್ತೀನಿ ಅಂತ ಹೇಳಿದಾಗ ನಾವು ಹಿಂದೆ ಸರಿಯೋಕ್ಕೆ ಇಷ್ಟಪಡಲ್ಲ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ರ್ಯಾಪರ್ ಆಗಿರುವಂಥ ಯುವರಾಜ್ ವೈಬುಲ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.